ನಮಸ್ಕಾರ ವೀಕ್ಷಕರೇ, ಇದು ಸಿರಿ 2019 ಲಾಗ್ಸಿಂದ ಮಾತಾಡ್ತಿರೋದು. ಪಕ್ಕದ ಮನೆಯವರು ಹಪ್ಳದ ಮುದ್ದೆ ಬೇಯಿಸ್ತಾ ಇದ್ದಾರೆ. ಹಪ್ಳ ಉಜ್ಜಕ್ಕೆ ಬಾ ಅಂತ ಹೇಳಿದ್ರು. ಆಮೇಲೆ ಬರ್ತೀನಿ ಅಂತ ಹೇಳಿ ಮನೇಲಿ ಇವತ್ತು ಸೋಮವಾರದ ಲಾಗ್ ತೋರಿಸ್ತಾ ಇದ್ದೀನಿ. ಬೆಳಗಿನ ಸಂಜೆವರೆಗೂ ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಾನು ಮನೇಲಿ ಚಿತ್ರಾನ್ನ ಮಾಡಿಬಿಟ್ಟು ದೇವರು ಪೂಜೆ ಮಾಡಿದೆ. ಪೂಜೆ ಮಾಡಿ ಆದಮೇಲೆ ಚಿತ್ರಾನ್ನಕ್ಕೆ ರೆಡಿ ಮಾಡ್ಕೊತಿದ್ದೀನಿ. ಪೂಜೆ ಆದಮೇಲೆ ನೋಡಿ, ಇವರು ಮುದ್ದೆ ಬೇಯಿಸಿದ್ರೆ ಒಲೆ ಮೇಲೆ. ನಮ್ಮ ಮನೆ ಪಕ್ಕದ ಮನೆಯವರು ಹಪ್ಳದ ಮುದ್ದೆ, ಹಪ್ಳ ಮಾಡೋಕ್ಕೆ, ಪ್ರೆಸ್ ಹಪ್ಳ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ. ಎಲ್ಲ ಮಾಡಿ ಬೇಯಿಸ್ತಾ ಇದ್ದಾರೆ ನೋಡಿ. ಒಲೆ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಮುದ್ದೆಗೆ ಎಲ್ಲ ಮಸಾಲೆ ಎಲ್ಲ ಹಾಕಾಗಿದೆ. ಅವರು ಮುಂಚೆನೇ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನಾನು ಹೋದಾಗ ಮುಗ್ದೋಗಿತ್ತು, ಆಗಿತ್ತು, ಅದಕ್ಕೆಲ್ಲ ಹಾಕಾಗಿದೆ. ಬರೀ ಮುದ್ದೆ ಕೋಲಲ್ಲಿ ತಿರುವುದಷ್ಟೇ ಕೆಲಸ, ಇನ್ನೇನು ಕೆಲಸ ಇಲ್ಲ. ಅಲ್ಲೇ ಮುಗ್ದೋಗಿತ್ತು ನಾನು ಹೋಗೋ ಅಷ್ಟರಲ್ಲಿ. 4 ಸೇರಿಂದ 3 ಸೇರಿ 2 ಸೇರಿಂದ 3 ಸೇರಿಂದ ಏನೋ ಮಾಡ್ತಾಯಿದ್ದಾರೆ ನೋಡಿರಿ. ಮುಗೀತು ಮಾಡ್ತಾಯಿದ್ದಾರೆ. ನಾನು ನಮ್ಮ ಮನೆಗೆ ಬಂದೆ. ಚಿತ್ರಾನ್ನದೊಳಗೆ ಸ್ನಾನ ಮಾಡಿಕೊಂಡು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಚಿತ್ರಾನ್ನಕ್ಕೆ ಸಾಸಿವೆ ಹಾಕಿದ್ದೀನಿ ನೋಡಿರಿ. ಸಾಸಿವೆ ಆಮೇಲೆ ಟೊಮೆಟೊ ಹಣ್ಣು, ಈರುಳ್ಳಿ ಹಾಕ್ತಾಯಿದ್ದೀನಿ. ಒಗ್ಗರಣೆಗೆ ಟೊಮೆಟೊ ಹಣ್ಣು, ಈರುಳ್ಳಿ ಹಾಕಿ ಮಾಡ್ತಿದ್ದೀನಿ. ಆಮೇಲೆ ಈರುಳ್ಳಿ ಹಾಕಿದ್ದೀನಿ. ಟೊಮೆಟೊ ಹಾಕಿದ್ದೀನಿ. ಮುಂಚೆ ಹಾಕಿದ್ದು ಹಸಿಮೆಣಸಿನ್ಕಾಯಿಂದ ಮೆಣಸಿನ್ಕಾಯಿ ಇರ್ತಲ್ಲ, ಅದು ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಆದಮೇಲೆ ಹಣ್ಣುಮೆಣಸಿನ್ಕಾಯಿ ಇತ್ತು, ಅದು ಹಾಕಿ ಎತ್ತಿ ಸಾಸಿವೆ ಜೀರಿಗೆ ಈರುಳ್ಳಿ ಟೊಮೆಟೊ ಹಣ್ಣು ಹಾಕಾಯ್ತು. ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಟೊಮೆಟೊ ಹಣ್ಣು ಕರಗಬೇಕಲ್ಲ, ಹಂಗಾಗಿ ಕ್ಯಾಪ್ಸಿಕಮ್ ಉಪ್ಪು ಹಾಕ್ತಿದ್ದೀನಿ. ಇದೆಲ್ಲ ಆದಮೇಲೆ ಸ್ವಲ್ಪ ಮಾಡಿಸ್ಬೇಕು. ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ನೋಡಿ. ಕ್ಯಾಪ್ಸಿಕಮ್ ಹಾಕ್ತೀನಿ. ಕ್ಯಾಪ್ಸಿಕಮ್ ಒಂದು ನಿಮಿಷ ಒಲೆ ಮೇಲೆ ಗೂರಾಡ್ತೀನಿ. ಅದರೊಳಗಡೆ ನಾನು ಇದನ್ನು ಹಾಕಿದ್ದೆ, ಕರ್ಬೇವಿನ ಸೊಪ್ಪನ್ನು ಅದರೊಳಗಡೆ ಹಾಕಿದ್ದೆ. ಅದನ್ನು ಸಪ್ರೇಟ್ ಹಾಕಲಿಲ್ಲ ನಾನು. ಫಸ್ಟ್ ಹಾಕಲ್ಲ ಕರ್ಬೇವಿನ ಸೊಪ್ಪನ್ನ, ಲಾಸ್ಟ್ಗೆ ಹಾಕ್ತೀನಿ. ನಿಮಗೆ ಹಸಿರು ಕಲರ್ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಫಸ್ಟಕ್ಕೆ ಹಾಕಲ್ಲ ನೋಡಿ. ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ. ಕಪ್ಪು ಹುಣಸೆಹಣ್ಣು ಇರೋದ್ರಿಂದ ಹುಣಸೆಹಣ್ಣು ಅದು ಕಪ್ಪುಗೈತೆ. ಅದು ಹಾಕಿದ್ಮೇಲೆ ನೋಡಿ ಕಪ್ಪಾಯಿತು. ಈಗ ಒಂಚೂರು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಯಾಕೆಂದರೆ ಈಗ ಸ್ವಲ್ಪ ಉಪ್ಪು ಕಡಿಮೆ ಹಾಕಿದೆ, ಈಗ ಸ್ವಲ್ಪ ಹಾಕ್ತಿದ್ದೀನಿ. ಬೇಕಾದರೆ ನೀವು ನೋಡಿ ರುಚಿ ನೋಡಿ ಹಾಕ್ಕೋಬೋದು ನೋಡಿ. ಇದು ಹಸಿಮೆಣ್ಸಿನ್ಕಾಯಿ ಖಾರ ಇವಾಗ ದಪ್ಪಗೆ ರುಬ್ಬಿದ್ದೀನಿ ನೋಡಿ. ಅದನ್ನು ಫಸ್ಟೇ ಇದು ಮಾಡ್ಕೊಂಡಿದ್ದೆ, ಹುರಿದ್ಬಿಟ್ಟು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ ಎಲ್ಲ ಹಾಕಿ ಈ ಥರ ಮಾಡ್ಕೊಂಡಿದ್ದೆ. ಮಿಕ್ಸಿಲಿ ಒಂದ್ಸರಿ ಗರ್ರಂತ ತಿರುಗಿಸಿದ್ದೆ, ಹಾಕಿ ಅದನ್ನೊಂದು ಸ್ವಲ್ಪ ನೋಡಿ ಹಸಿಮೆಣ್ಸಿನ್ಕಾಯಿ ಖಾರ ಚಿತ್ರಾನ್ನ ರೆಡಿ ಆಯಿತು ನೋಡಿ. ಅದನ್ನೀಗ ಅನ್ನಕ್ಕೆ ಕಲಸಿದ್ದೀನಿ. ಆಡಬೇಕು, ದೇವರಿಗೆ ರೆಡಿ ಆಯಿತು. ದೇವರ ಎಡೆಗೆ ಅನ್ನ ಕಲಿಸ್ಬೇಕಾದ್ರೆ ನಿಮಗೆ ಹೇಳಲಿಲ್ಲ, ತೋರಿಸ್ಲಿಲ್ಲ. ಅದನ್ನ ಗೊಜ್ಜು ಹಾಕೊಂಡು ಅನ್ನ ಹಾಕೊಂಡು ಕಲಿಸ್ಬಿಟ್ಟು ದೇವ್ರ ಎಡೆಗೆ ಅಂತ ತಂದಿಟ್ಟಿದ್ದೀನಿ ನೋಡಿ. ದೇವ್ರ ಪೂಜೆ ಮಾಡೋಕ್ಕೆ ಪೂಜೆ ಮಾಡಿ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ರೆಡಿಯಾಗಿ ಅಡುಗೆ ಮಾಡಿದೆ. ಆಮೇಲೆ ಅನ್ನ ಮಾಡಿ ಚಿತ್ರಾನ್ನದೊಳಗೆ ಮಾಡಿ ದೇವರಿಗೆ ಎಡೆ ಮಾಡ್ತಾಯಿದ್ದೀನಿ. ಚಿತ್ರಾನ್ನದೊಳಗೆ ನಾನು ಯಾವಾಗಲೂ ಅಷ್ಟು ಪುಡಿ ಹಾಕ್ತಾಯಿದ್ದೆ, ಇವಾಗ ಅಷ್ಟು ಪುಡಿ ಹಾಕಿಲ್ಲ. ಬಿಳಿ ಚಿತ್ರಾನ್ನ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಮ್ಮ ಪಕ್ಕದ ಮನೆಯವರಿಗೆಲ್ಲ ಕೊಟ್ಟೆ. ಅನ್ನ ಮಾಡಿ ಗೊಜ್ಜು ಜಾಸ್ತಿ ಮಾಡಿದ್ನಲ್ಲ, ಅನ್ನನೂ ಜಾಸ್ತಿ ಮಾಡಿದೆ. ಪಾಪು ಒಂದಿದೆ, ಅದು ತಿನ್ನೋಕ್ಕೆ ಇಷ್ಟಪಡುತ್ತೆ. ಹಂಗಾಗಿ ಜಾಸ್ತಿ ಅನ್ನ ಕಲಿಸ್ಕೊಂಡೋಗಿ ಅಲ್ಲಿ ಕೊಟ್ಟಿದ್ದೀನಿ ಅವ್ರಿಗೆಲ್ಲ. ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಆಯಿತು, ಎಡೆ ಮಾಡಿ ಆಯಿತು, ದೇವ್ರ ಪೂಜೆ ರೆಡಿ ಆಯಿತು. ಹಪ್ಳ ಉಜ್ಜಕ್ಕೆ ಹೋಗ್ತಾಯಿದ್ದೀನಿ ನೋಡಿ. ಹಪ್ಳ ಪ್ರೆಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನೋಡಿ. ಹಪ್ಳ ಎಲ್ಲ ಈ ಥರ ಮಿದ್ದು ಚೆನ್ನಾಗಿ ಬೇಯಿಸಿದ್ರಲ್ಲ, ನಾನು ಫಸ್ಟ್ ತೋರಿಸಿದ್ನಲ್ಲ ಪಾತ್ರೆಲಿ ಬೇಯಿಸ್ತಾ ಇರೋದು ಒಲೆ ಹಚ್ಚಿ. ಅದು ಮುದ್ದೆ ಕೂಡಿಸಿದ್ರು. ಅವಾಗ ನಾನು ಹೋಗಲಿಲ್ಲ ಅವ್ರ ಮನೆಗೆ. ಅವರೇ ಕೂಡಿಸಿದ್ರು, ಮತ್ತೆ ಹೋಗೋಕ್ಕಾಗಲಿಲ್ಲ ನೋಡಿ. ಈ ಥರ ಚೆನ್ನಾಗಿ ಮಿದ್ದು ಸರ ಉಂಡೆ ಮಾಡಿ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿ ಹಪ್ಪಳ ಪ್ರೆಸ್ ಮಾಡ್ತಾರೆ ನೋಡಿ. ಮುಂದೆ ಪ್ರೆಸ್ ಮಾಡ್ತಾಯಿದ್ದಾರೆ ಹುಡುಗಿ ಪ್ರೆಸ್ ಮಾಡ್ತಾಯಿದ್ದಾಳೆ. ಅವರಿನ್ನೂ ತಿಂಡಿ ತಿಂದಿಲ್ಲ, ಬೆಳಗ್ಗೆನೇ ಬಂದು ಕೂತ್ಕೊಂಡರು. ನಾನು ಅಡುಗೆ ಮಾಡಿ ಪೂಜೆ ಮಾಡಿ ತಿಂಡಿ ತಿನ್ಕೊಳ್ಳಿಲ್ಲ ಅಂತ ತಿಂಡಿ ತಿನ್ನಲಿಲ್ಲ, ಹಂಗೆ ಹೋದೆ. ಈ ಹಪ್ಳದಿಟ್ಟು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹಿಟ್ಟಿಗೆ ಮಸಾಲೆ ಹಾಕಿರ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ. ನಾವು ತಿಂತೀವಿ, ನಂಗೆ ತುಂಬ ಇಷ್ಟ ಆಯ್ತು ತಿನ್ನೋಕ್ಕೆ. ಹಪ್ಳದಿಟ್ಟು ತಿನ್ನೋಕ್ಕೆ ತುಂಬ ಇಷ್ಟ. ಎಷ್ಟು ಜನ ಪ್ರೆಗ್ನೆಂಟ್ ಇದ್ದವ್ರಿಗೆ ಮಾಡಿಕೊಡ್ತಾರೆ ತಿನ್ನೋಕ್ಕೋಸ್ಕರ ನೋಡಿ. ಪ್ರೆಸ್ ರೆಡಿ ಇದೆ ನೋಡಿ. ಹಪ್ಳ ಎಷ್ಟು ಜನ ಇಷ್ಟು ಮಾಡಿದ್ದಾರೆ. ಅವ್ರು ತಿಂಡಿ ತಿಂದಿಲ್ಲ. ಬನ್ನಿ ನಾನು ತಿಂಡಿ ತಿನ್ಕೊಂಬರ್ತೀವಿ, ಮಾಡ್ಬರ್ರಿ, ಬಾ ದೊಡ್ಡಮ್ಮ ಅಂತ ಕರೆದ್ರು ನನಗೆ. ನಮ್ಮ ಮೈದನ ಮಕ್ಕಳು, ಮೈದನ ಹೆಂಡ್ತಿ ಅವರೆಲ್ಲವ. ಬಾ ದೊಡ್ಡಮ್ಮ, ನಾನು ತಿಂಡಿ ತಿಂದಿಲ್ಲ, ತಿಂಡಿ ತಿನ್ಕೊಂಬರ್ತೀನಿ ಅಂತ ಹೋದರು. ನಾನು ಫಸ್ಟೇ ಹೋದಳೆ. ಅವ್ರ ಮನೆಗೆ ಹೋದ ತಕ್ಷಣವೇ ವಿಡಿಯೋ ಹಿಡಿದೆ. ಆಮೇಲೆ ನಾನು ಕೂತ್ಕೊಂಡ್ರೆ ವಿಡಿಯೋ ಹಿಡಿಯೋಕ್ಕೆ ಯಾರೂ ಹಿಡಿಯೋದಿಲ್ಲ, ಅವರೆಲ್ಲ ವಿಡಿಯೋ ಹಿಡಿಯೋಕ್ಕೆ ಬರೋಲ್ಲ ಅವ್ರಿಗೆ. ಹಂಗಾಗಿ ನಾನೇ ವಿಡಿಯೋ ಫಸ್ಟ್ ಹೋದ ತಕ್ಷಣ ಹಿಡಿದು ಆಮೇಲೆ ನಾನು ಕೂತ್ಕೊಂಡೆ. ಅವರೆಲ್ಲ ಎದ್ದು ತಿಂಡಿ ತಿನ್ನೋಕ್ಕೆ ಹೋದರು.
ನೋಡಿ ಈ ಥರ ಪ್ರೆಸ್ ಮಾಡಿ ಮಾಡಿ ಹಾಕ್ತಾರೆ. ಫಸ್ಟ್ ಒಂಚೂರು ಎಣ್ಣೆ ಹಚ್ಕೊಂಡ್ರೆ ಮುಗಿತು, ಆಮೇಲೆ ಚೆನ್ನಾಗಿ ಬರ್ತವೆ. ಒಂದ್ರ ಮೇಲೆ ಒಂದು ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ. ಆಮೇಲೆ ನಾನು ರಾತ್ರಿ ಏನು ಮಾಡಿದೆ, ಅದು ಅವ್ರ ಮನೆ ಹಪ್ಪಳ ಎಲ್ಲ ಮುಗೀತು. ನಮ್ಮ ಮನೆ ಹಪ್ಪಳ ಮಾಡಿದ್ನಲ್ಲ ಅವತ್ತು ನಿಮಗೆ ತೋರಿಸಿದ್ನಲ್ಲ, ಬೇರೆ ಒಂದು ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಹಪ್ಳದ ಮುದ್ದೆ ಮಾಡಿ ರೆಡಿ ಮಾಡಿರೋದು. ಇನ್ನೊಂದು ದಿವಸ ನಾನು ತೋರಿಸ್ತೀನಿ ಹಪ್ಪಳ ಮಾಡೋದನ್ನು, ಸಂಡಿಗೆ ಮಾಡೋದನ್ನು, ಮತ್ತು ಚಟ್ನಿ ಸಂಡಿಗೆ ಮಾಡೋದನ್ನೆಲ್ಲ ತೋರಿಸ್ತೀನಿ. ನೋಡಿ ಒರೆಸಿ ಇಡ್ತಾಯಿದ್ದೀನಿ. ಅವ್ರು ಹಪ್ಪಳ ಉಜ್ಜಬೇಕಾದ್ರೆ ಜಾಸ್ತಿ ಹಿಟ್ಟು, ಅಕ್ಕಿ ಹಿಟ್ಟೈತಲ್ಲ, ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಇದು ಮಾಡಿದ್ದಾರೆ ನೋಡಿ. ಎಷ್ಟೊಂದು ಉದುರಿದೆ ನೋಡಿ. ಒರೆಸಿ ಇಡಬೇಕು, ಇಲ್ಲಾಂದರೆ ನಾವು ವರ್ಷಗಾಲ ಇಡೋದಲ್ವಾ, ಎಲ್ಲ ಶೆಲಬೆ ಬಂದುಬಿಡ್ತವೆ, ಹುಳ ಆಗಿಬಿಡುತ್ತೆ. ಹಂಗಾಗಿ ಎಲ್ಲವೂ ಒರೆಸಿ ಇಟ್ಟಿದ್ದೀನಿ ನೋಡಿ. ಡಬ್ಬಕ್ಕೆಲ್ಲ ತುಂಬಿ ರೆಡಿ ಇದ್ದಾವೆ. ಮುಚ್ಚಬೇಕು. ನನ್ನ ವ್ಲಾಗ್ ನೋಡಿ ಮುಂದುವರಿಸಿ. ಚಾನಲ್ಲು ನಂದು ಸಿರಿ ವ್ಲಾಗ್ಸ್ ಚಾನಲ್ನ, ಸಿರಿ 2019 ವ್ಲಾಗ್ಸ್ ಚಾನಲ್ನ ನೋಡಿ ಎಲ್ರೂ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಎಲ್ರಿಗೂ.